ನಾವೆಲ್ಲ ಕಣ್ಣುಗಳನ್ನು ಮುಚ್ಚಿ ಒಂದು ನಿಮಿಷ ಪ್ರಾರ್ಥನೆ ಮಾಡಿ. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಲಾರ್ಡ್, ಹಲ್ಲೆಲೂಯಾ. ಪ್ರೀತಿ ಸ್ವರೂಪನಾದಂಥ ಮಹಾಪರಿಶುದ್ಧನಾದ ಸ್ವರ್ಗೀಯ ತಂದೆ ಆ ದೇವರೇ, ಇಗೋ ಕರ್ತನೆ, ನಿನ್ನ ಜನರಾದ ನಾವು ನಿನ್ನ ಸನ್ನಿಧಾನಕ್ಕೆ ಬಂದಿದ್ದೇವೆ ಸ್ವಾಮಿ. ನಿನ್ನ ಸ್ವರವನ್ನು ಕೇಳಿಸಿಕೊಳ್ಳೋದಕ್ಕೋಸ್ಕರ, ನಿನ್ನ ಉದ್ದೇಶಗಳನ್ನು ತಿಳಿದುಕೊಳ್ಳೋದಕ್ಕೋಸ್ಕರ, ನಮ್ಮ ಜೀವಿತದಲ್ಲಿ ನೀನಿಟ್ಟಂಥ ಆ ಸಂಕಲ್ಪಗಳು, ಯೋಜನೆಗಳನ್ನು ತಿಳಿದುಕೊಳ್ಳೋದಕ್ಕೋಸ್ಕರ ನಾವು ಬಂದಿದ್ದೇವೆ ಸ್ವಾಮಿ. ಈ ಕ್ಷಣದಲ್ಲಿ ಇಲ್ಲಿರುವಂಥ ಪ್ರತಿಯೊಬ್ಬ ವ್ಯಕ್ತಿಗಳು, ನನ್ನನ್ನು ಹಿಡಿದುಕೊಂಡು ಪ್ರತಿಯೊಬ್ಬ ವ್ಯಕ್ತಿಯು ತಗ್ಗಿಸಲ್ಪಡಬೇಕು ಸ್ವಾಮಿ. ನೀನು ಮಾತ್ರ ಈ ಸ್ಥಳದಲ್ಲಿ ಹೆಚ್ಚಿಸಲ್ಪಡಬೇಕು ರಾಜ. ಇಗೋ ಕರ್ತನೆ, ನಿನ್ನ ಸನ್ನಿಧಾನದಲ್ಲಿ ನಾವು ಸೇರಿ ಬಂದಿರುವಾಗ ದೇವರೇ, ನಾವು ಕರ್ತನೆ ನಿನ್ನ ಸ್ವರವನ್ನು ಕೇಳಿಸಿಕೊಳ್ಳೋದಕ್ಕಾಗಿ ಬಂದಿರುವಾಗ ನಮ್ಮ ಸಂಗಡ ಮಾತನಾಡು ರಾಜ. ಈ ಕ್ಷಣದಲ್ಲಿ ನೀನು ಮಾತನಾಡುವ ಪ್ರತಿಯೊಂದು ಮಾತುಗಳು ದೇವರೇ, ನಾವು ಅದನ್ನು ಕೇಳುವುದಲ್ಲದೆ ಅದನ್ನು ನಮ್ಮ ಜೀವಿತದಲ್ಲಿ ನಾವು ಅಳವಡಿಸಿಕೊಳ್ಳಿಕ್ಕಾಗುವಂತೆ ಕೂಡ ಸಹಾಯ ಮಾಡ್ರಿ. ಪರಿಶುದ್ಧಾತ್ಮನೇ, ನಿಮ್ಮನ್ನು ಬರಮಾಡ್ತೇವೆ ಸ್ವಾಮಿ. ದೇವರ ವಾಕ್ಯ ಹೊರಡುವಾಗ ಪ್ರತಿಯೊಬ್ಬರ ಜೀವಿತದಲ್ಲಿ ನೀವು ಕಾರ್ಯ ಮಾಡ್ರಿ, ನೀವು ಕಾರ್ಯ ಮಾಡ್ರಿ. ದೇವರ ವಾಕ್ಯ ಹೊರಡುವಾಗ ಜನರ ಜೀವಿತದಲ್ಲಿ ಪಾಪದ ವಿಷಯದಲ್ಲಿ ನೀವು ಅರಿವನ್ನು ಮೂಡಿಸ್ರಿ. ದೇವರ ನ್ಯಾಯ ತೀರ್ಪಿನ ವಿಷಯದಲ್ಲಿ ನೀವು ಅರಿವನ್ನು ಮೂಡಿಸ್ರಿ. ದೇವರ ನೀತಿ ವಿಷಯದಲ್ಲಿ ನೀವು ಅರಿವನ್ನು ಮೂಡಿಸ್ರಿ ಸ್ವಾಮಿ. ನಮ್ಮ ನೀವು ನಡೆಸಬೇಕಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ಪ್ರಾರ್ಥಿಸ್ತೇವೆ. ಆಮೆನ್. ಹಲ್ಲೆಲೂಯಾ. ಪಕ್ಕದವರಿಗೆ ಹೇಳ್ರಿ, ದೇವರು ನಿಮ್ಮನ್ನು ಪ್ರೀತಿಸ್ತಾರೆ. ಮತ್ತೊಂದು ಮಾತು ಹೇಳ್ರಿ, ದೇವರು ನಿನ್ನ ಸ್ನೇಹವನ್ನು ಬಯಸ್ತಾರೆ. ಮತ್ತೊಂದು ಮಾತು ಹೇಳ್ರಿ, ದೇವರು ನಿನ್ನ ಜೊತೆಗಿರಲು ಬಯಸುತ್ತಾರೆ. ಯಾವಾಗಲೂ ಯೇಸು ಸ್ವಾಮಿ ತನ್ನ ಜನರ ಸಂಗಡ ಇರುವುದನ್ನ ಯಾವಾಗಲೂ ಬಯಸ್ತಾನೆ. ಯಾವಾಗಲೂ ಜೊತೆಗಿರಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಸ್ನೇಹವನ್ನು ಬಯಸ್ತಾರೆ. ಸ್ನೇಹಿತನಾಗಿರ್ಲಿಕ್ಕೆ ಇಷ್ಟಪಡ್ತಾರೆ, ಜೊತೆಯಲ್ಲೇ ಇರ್ಲಿಕ್ಕೆ ಇಷ್ಟಪಡ್ತಾರೆ. ಇವತ್ತು ಕೂಡ ಅದನ್ನೇ ಯೇಸು ನೋಡ್ತಾ ಇದ್ರಂತ ಜನರನ್ನ, ನನ್ನ ಬಳಿ ಯಾರು ಜಾಸ್ತಿ ಇರ್ತಾರೆ, ನನ್ನ ಜೊತೆಗೆ ಯಾರು ಇರ್ಲಿಕ್ಕೆ ಇಷ್ಟಪಡ್ತಾರೆ. ಜೊತೆಗಿರೋರು ಅಂದ್ರೆ ಅವರು ಪಾದದಲ್ಲಿ ಕುತ್ಕೊಂಡು ಕೇಳ್ತಿರ್ತಾರೆ. ಯಾವಾಗಲೂ ಯೇಸುವಿಗಾಗಿ ಹಸಿವೆ ಉಳ್ಳವರಾಗಿರು. ಏನ್ರಿ, ಪ್ರತಿದಿನ ಆತನ ನೋಡಲು ಬಯಸ್ರಿ. ಯಾರು ಆತನ ನೋಡ್ಲು ಎವ್ರಿಡೇ ಬಯಸ್ತಾರೆ, ಆತನಿಗಾಗಿ ಹಸಿವಿನಿಂದ ಇರ್ತಾರೆ, ಅವರನ್ನು ಹುಡ್ಕೊಂಡು ಯೇಸು ಬರ್ತಾರೆ. ನೀವು ಹುಡ್ಕೊಂಡು ಹೋಗ್ಬೇಕಾಗಿದ್ದಿಲ್ಲ ಪ್ರಿಯರೇ, ನಿನ್ನ ಬಳಿಗೆ ಯೇಸು ಬರುವರಾಗಿದ್ದಾರೆ. ನಿನ್ನ ಮನೆ ಒಳಗಡೆ ಯೇಸು ಬರ್ತಾರೆ. ಹಲ್ಲೆಲೂಯಾ. ಸೊ ಕರ್ತನು ತನ್ನ ಜನರು ಎಲ್ಲಿ ದಾಹದಿಂದ ಕಾಯ್ತಿರ್ತಾರೆ, ಹಸಿವಿನಿಂದ ವೇಟ್ ಮಾಡ್ತಿರ್ತಾರೆ, ಅವರ ಬಳಿಗೆ ಆತನು ಬರ್ತಾನೆ. ಹಲ್ಲೆಲೂಯಾ. ಸೊ ಬೈಬಲ್ ಅಲ್ಲಿ ಅನೇಕ ವಿಷಯಗಳಿದೆ. ಇವತ್ತು ನಾನು ಅದು ಯಾವ್ದು ಹೇಳಿಕ್ ಹೋಗುದಿಲ್ಲ. ಓಕೆ. ಸೊ ನಾನು ನಿಮಗೆ ಇವತ್ತು ಇನ್ನೊಬ್ಬ ವ್ಯಕ್ತಿ ಕುರಿತಾಗಿ ನಾನು ಮಾತನಾಡಲಿಕ್ಕಿದ್ದೇನೆ. ಅದಕ್ಕಿಂತ ಮುಂಚೆ ಒಂದು ವಿಷಯ ಹೇಳ್ತೇನೆ. ಯೇಸು ಸ್ವಾಮಿ ಒಂದ್ಸಾರಿ ಯೆರಿಕೋ ಪಟ್ಟಣದ ಊರಿಗೆ ಬರ್ತಾರೆ. ಅಲ್ಲಿ ಆಕ್ಚುಲಿ ಯೆರಿಕೋ ಪಟ್ಟಣಕ್ಕೆ ಊರಿಗೆ ಬರ್ಲಿಕ್ಕೆ ಯಾವುದೇ ರೀತಿಯಾದ ರೀಸನ್ಗಳಿಲ್ಲ. ಬಟ್ ನಾವು ಅದರ ಹಿನ್ನೆಲೆಯನ್ನು ನೀವು ನೋಡುವಾಗ, ಅದರ ರಹಸ್ಯವನ್ನು ನೋಡುವಾಗ, ಒಬ್ಬ ವ್ಯಕ್ತಿ ಯೇಸುವಿಗಾಗಿ ಕಾಯ್ತಿರ್ತಾನೆ. ಒಬ್ಬ ವ್ಯಕ್ತಿ ಯೇಸುವನ್ನು ನೋಡಲು ಬಯಸ್ತಿರ್ತಾನೆ. ಒಬ್ಬ ವ್ಯಕ್ತಿ ಯೇಸು ಹೆಂಗಿದಾನೆ ನಾನು ನೋಡ್ಲೇಬೇಕು ಅನ್ನೋ ದಾಹದಿಂದ, ಹಸಿವಿನಿಂದ ಕಾಯ್ತಿರ್ತಾನೆ. ಆ ಹಸಿವಿನಿಂದ ಕಾಯುವಂತ ವ್ಯಕ್ತಿಗಾಗಿ ಯೇಸು ಯೆರಿಕೋ ಪಟ್ಟಣದಲ್ಲಿ ಬರ್ತಾನೆ. ಆದ್ರೂ ಯೇಸುವನ್ನು ನೋಡ್ಲಿಕ್ಕೆ ಆಗದಿರುವಾಗ ಆ ವ್ಯಕ್ತಿ ಮರವನ್ನ ಹತ್ತುತ್ತಾನೆ. ಇದು ಏನ್ ತೋರಿಸ್ತದಂದ್ರೆ ಅವನಲ್ಲಿರುವಂತ ಹಸಿವೆಯನ್ನು ತೋರಿಸ್ತದೆ. ದೇವರಿಗಾಗಿ ಏನಾದ್ರೂ ಮಾಡ್ಬೇಕು, ಹೇಗಾದ್ರೂ ಮಾಡ್ಬೇಕು ಅನ್ನುವಂತ ಹಸಿವೆ. ಪ್ರಿಯರೇ, ಕೇವಲ ಸಭೆಗೆ ಬರುವುದರಿಂದ ಆಶೀರ್ವಾದ ಬರುವುದಿಲ್ಲ, ಆ ಹಸಿವಿನಿಂದ ಬರಬೇಕು. ನೋಡ್ರಿ, ಅವನಲ್ಲಿ ಹಸಿವೆ ಇದೆ ಅನ್ನೋದಕ್ಕೆ ಅವನು ಏನ್ ಮಾಡ್ತಾ ಇದ್ದಾನೆ, ನೋಡಕ್ಕಾಗ್ಲಿಲ್ಲ ಬಿಡಪ್ಪ, ಹೋದ್ರಾಯ್ತಂತ ನೆಕ್ಸ್ಟ್ ಟೈಮ್ ನೋಡ್ರಾಯ್ತಂತ ವಾಪಸ್ ಹೋಗ್ಲಿಲ್ಲ. ಅವನು ಪ್ರಯತ್ನ ಪಡ್ತಾ ಇದ್ದಾನೆ, ಮತ್ತೆ ಮರಳಿ ಪ್ರಯತ್ನ ಪಡ್ತಾ ಇದ್ದಾನೆ. ಅವನ ಜೀವಿತದಲ್ಲಿ ರಿಸ್ಕ್ ತಗೊಂಡು ಮೇಲ್ ಹತ್ತುತ್ತಾ ಇದ್ದಾನೆ. ಯಾಕೆಂದ್ರೆ ಹೇಗಾದ್ರೂ ಮಾಡಿ ನೋಡ್ಬೇಕು. ಯೇಸುವಿಗೆ ಗೊತ್ತಿತ್ತು, ಒಬ್ಬ ವ್ಯಕ್ತಿ ನನಗೋಸ್ಕರ ಹಸಿವಿನಿಂದ ಇದ್ದಾನೆ.
ಅಷ್ಟು ಜನರ ಗುಂಪು ಪ್ರಿಯರಿ. ಒಂದ್ ತಿಳ್ಕೊಡ್ರಿ, ಯೇಸುಸ್ವಾಮಿ ಹೋಗುವ ಬರೀ 12 ಜನ ಶಿಷ್ಯರು ಹೋಗ್ತಿರ್ಲಿಲ್ಲ ಅವನ ಜೊತೆಗೆ. ನೀವು ಲೋಕನ್ ಬರೆದು ಸುವಾರ್ತೆ 19ನೇ ಅಧ್ಯಾಯ ಓದ್ತಾ ಹೋಗ್ರಿ, ಜನರ ಗುಂಪು ಇತ್ತು. ಆ ಗುಂಪಲ್ಲಿ ಎಷ್ಟು ಸಂಖ್ಯೆ ಇದ್ರೆ ಗೊತ್ತಿಲ್ಲ, ನೂರಾರು ಜನ ಇರ್ಬೋದು, ಸಾವಿರಾರು ಜನ ಇರ್ಬೋದು ಅವನನ್ನು ಹಿಂಬಾಲಿಸೋದು. ಯಾಕೆಂದ್ರೆ ನೋಡ್ರಿ, 12 ಜನ ಇದ್ರೆ ಈಸಿಯಾಗಿ ನೋಡ್ತಿದ್ದ ಅವನು ಯೇಸುಸ್ವಾಮಿಯನ್ನ. ಬಟ್ ನೋಡಕ್ ಆಗ್ಲಿಲ್ಲ. ಅರ್ಥ ಏನು? ಬಹಳಷ್ಟು ಜನ ಇದ್ರು ಅಂತ. ಈಗ ಜಾತ್ರೆ ಅನ್ನುವಾಗ ನೋಡ್ರಿ, ಸುಮಾರು ಜನ ಇರ್ತಾರೆ, ಅಲ್ಲಿ ಯಾರು ನೋಡ್ಲಿಕ್ಕೆ ಆಗುದಿಲ್ಲ. ಒಬ್ಬ ಕಳ್ಕೊಂಡಂದ್ರೆ ಮುಗಿತು, ಹುಡುಕ್ಲಿಕ್ಕೆ ಆಗುದಿಲ್ಲ. ಅದೇ ರೀತಿಯಾದ ಜನರ ಗುಂಪು ಇರಬಹುದು. ಬಟ್ ಎಲ್ಲರ ಕಡೆ ಯೇಸುಸ್ವಾಮಿ ದೃಷ್ಟಿ ಹೋಗ್ಲಿಲ್ಲ, ಸೀದಾ ಯೇಸುಸ್ವಾಮಿ ಮೇಲೆ ನೋಡ್ತಾನೆ. ಹೌದಲ್ಲ? ಸೀದಾ ಬರೀ ನೋಡುವುದಲ್ಲ, ಅವನ ಹೆಸರಿಡಿದು ಕರೀತಾರೆ, ಜಕ್ಕಾಯನೇ ತಟ್ಟನೆ ಇಳಿದು ಬಾ. ಸಿ ಹಲ್ಲೆಲೂಯಾ. ಯೇಸುಸ್ವಾಮಿ ಗೊತ್ತಿತ್ತು ಹಾಗಾದ್ರೆ, ಇಲ್ಲೊಬ್ಬ ಜಕ್ಕಾಯನು ಅಂತ ವ್ಯಕ್ತಿ ನನಗಾಗಿ ಕಾಯ್ತಾ ಇದ್ದಾನೆ, ಹಸಿವಿನಿಂದ ಇದ್ದಾನೆ. ಅದೇ ಯೇಸು ಇವತ್ತು ಸಭೆಯಲ್ಲಿದ್ದಾನೆ. ಸೇಮ್ ನಮ್ಮನ್ನು ನೋಡ್ತಾ ಇದ್ದಾರೆ. ಯಾರು ಆ ಹಸಿವಿನಿಂದ ಬರ್ತಾರೆ. ಇವತ್ತು ಅವರ ಹೆಸರಿಡಿದು ಯೇಸುವನ್ನು ಕರೀತಾರೆ, ನಿನ್ನ ಮನೆಗೆ ನಾನು ಬರ್ತೇನೆ. ಹಲ್ಲೆಲೂಯಾ. ಎಷ್ಟು ಜನ ಮನೆ ಕರ್ಕೊಂಡು ಹೋಗಿ ರೆಡಿ ಇದೆ? ನಿಜವಾಗಿ ಹೇಳ್ತಾನೆ, ಬೈಬಲ್ ಎಂದಿಗೂ ಸುಳ್ಳು ಹೇಳುವುದಿಲ್ಲ. ದಾಹದಿಂದ ಇರುವವರಿಗೆ ದೇವರು ನೀರು ಕೊಡ್ತಾನೆ. ಆಮೇಲೆ ಇವತ್ತು ನೀವು ನಿಜವಾಗಿಯೂ ಆ ರೀತಿಯಾಗಿ ಸಭೆಗೆ ಬಂದಿದ್ರೆ ನಿಮ್ಮ ಸಂಗಡ ಯೇಸು ಬರ್ತಾರೆ. ಪಾಸ್ಟರ್ ಬೈತಾರೆ ಅಂತ ಏನಾದ್ರು ಬಂದಿದ್ರೆ, ನಾನು ಬರಲಿಲ್ಲ ಅಂದ್ರೆ ಪಾಸ್ಟರ್ ಫೋನ್ ಮಾಡ್ತಾರೆ ಅಂತ ಏನಾದ್ರು ಬಂದಿದ್ರೆ ಯೇಸುನು ಬರುದಿಲ್ಲ. ಇವತ್ತು ಜಕ್ಕಾಯನ ಹಾಗೆ ಹಸಿವಿನಿಂದ ದಾಹದಿಂದ ನಾನು ಬಂದ್ರೆ ಖಂಡಿತವಾಗಿ ನಿನ್ನ ಹೆಸರಿಡದು ಇವತ್ತು ಯೇಸು ಹೇಳ್ತಾರೆ, ಮಗನೇ ಮಗಳೇ, ನಾನು ನಿನ್ನ ಸಂಗಡ ನಿನ್ನ ಮನೆಗೆ ಬರ್ತೇನೆ. ಇವತ್ತು ಮಧ್ಯಾಹ್ನದ ಊಟ ನಾನು ನಿನ್ನ ಜೊತೆಗೆ ಮಾಡ್ತೇನೆ. ಹಲ್ಲೆಲೂಯಾ. ಎಂತ ಸಂತೋಷ ಅಲ್ಲ? ಇವತ್ತು ಮಧ್ಯಾಹ್ನ ಲಂಚ್ ನಾನು ನನ್ನ ಕುಟುಂಬದವ್ರು ಮಾಡುವಾಗ ನಮ್ಮ ಪಕ್ಕದಲ್ಲಿ ಯೇಸುವನ್ನು ಕುತ್ಕೊಂಡು ಮಾಡಿದ್ರೆ ಅದರಷ್ಟು ಸಂತೋಷ ಯಾವುದಿದೆ ಪ್ರಿಯರೇ? ಖಂಡಿತ ಯೇಸುವನ್ನು ಬರ್ತಾರೆ. ಬಟ್ ಬರ್ಬೇಕಾದ್ರೆ ನೀವು ಜಕ್ಕಾಯನ ಹಾಗೆ ಹಸಿವೆಯಿಂದ ಸಭೆಗೆ ಬರ್ಬೇಕು, ದಾಹದಿಂದ ಯೇಸುವನ್ನೇ ನೋಡ್ಬೇಕು. ನಾನಿವತ್ತು ಬೇರೆ ಯಾರು ನೋಡ್ಲಿಬಾರ್ದು. ಯಾರಿಗೋಸ್ಕರ ಅಲ್ಲ, ನಾನು ಬರ್ತಾ ಇರೋದು ಯೇಸುಗಾಗಿ. ಹಲ್ಲೆಲೂಯಾ. ಖಂಡಿತವಾಗಿ ಅಂತ ಜನರ ಬಂದಿದ್ರೆ ನಿಮ್ಮ ಸಂಗಡ ಯೇಸು ಬರ್ತಾರೆ. ಇವತ್ತಿನ ವಾಕ್ಯ ಹೋಗೋಣ. ಇವತ್ತು ದೇವರು ನನ್ನ ಹೃದಯದಲ್ಲಿ ಹಾಕಿದಂತ ವಾಕ್ಯ ಯಾವುದಂದ್ರೆ, ಅನ್ಡಿವೈಡೆಡ್ ಹಾರ್ಟ್. ಅಂದ್ರೆ ಹೃದಯ ವಿಭಾಗವಾಗಬಾರ್ದು. ಏನಾಗ್ಬಾರ್ದು? ಪಕ್ಕದವರಿಗೆ ಹೇಳ್ರಿ, ನಿನ್ನ ಹೃದಯ 2 ಆಗ್ಬಾರ್ದು. ವಿಭಾಗ ಅದ್ರದ್ದು 2 ಆಗ್ತದೆ. ಒಂದೇ ಇರ್ಬೇಕು, ಅದು ಒಬ್ಬರಿಗೆ ಮಾತ್ರ ಇರ್ಬೇಕು. ಹೌದಲ್ಲ? 2 ಹೃದಯ ಇದ್ರೆ ಇಬ್ಬರಿಗೆ ಇರ್ತದೆ, ಒಬ್ಬರಿಗೆ ಒಂದು ಇನ್ನೊಂದಿಬ್ಬರಿಗೆ. ಬಟ್ ಒಂದೇ ಹೃದಯ ಇದ್ರೆ ಅದು ಯಾರಿಗಿರ್ತದೆ? ಒಬ್ಬರಿಗೆ ಇರ್ತದಲ್ಲ. ಸೊ ನಿನ್ನ ಒಳಗಡೆ ಇರುವಂತ ಹೃದಯ ಒಂದೇ ಆಗಿರ್ಲಿ, ಆ ಹೃದಯ ಯೇಸುವಿಗಾಗಿ ಇರಲಿ. ಆಮೇಲೆ ಅಲ್ಲಿ ಏನಾದ್ರೂ ನೀವು ಬೇರೆಯವರಿಗೆ ಸ್ಥಾನ ಕೊಟ್ರೆ ನಿನ್ನ ಹೃದಯ ಒಂದಿಲ್ಲ 2 ಆಗಿದೆ. ಅಂದ್ರೆ ನಿನ್ನ ಹೃದಯ ಏನಾಗಿದೆ? ವಿಭಾಗವಾಗಿದೆ. ಓಕೆ. ಇವತ್ತು ಒಬ್ಬ ವ್ಯಕ್ತಿಯ ಕುರಿತಾಗಿ ನಾವು ನೋಡಿಕೊಳ್ಳೋಣ. ಅವನ ಹೆಸರು ಸೊಲೊಮನ್. ಏನ್ರಿ? ಸೊಲೊಮನ್. ಅದಕ್ಕೆ ಅವನಿಗೆ ನಾನು ಒಂದು ಸ್ಲೋಗನ್ ಕೊಟ್ಟಿದ್ದೇನೆ, ಡಿವೈಡೆಡ್ ಹಾರ್ಟ್. ವಿಭಾಗಿಸಲ್ಪಟ್ಟ ಹೃದಯ ಒಂದಾಗಿತ್ತು. ಆದ್ರೆ ಅವ್ರ ಅಪ್ಪನ ಹೃದಯ ಅನ್ಡಿವೈಡೆಡ್ ಹಾರ್ಟ್ ಆಗಿದೆ. ಬಟ್ ಈತನ ಹೃದಯ ಏನಾಗಿದೆ? ಡಿವೈಡೆಡ್ ಆಗಿದೆ. ಅಂದ್ರೆ ಹೃದಯ ವಿಭಾಗವಾಗಿದೆ. ಯಾವಾಗ್ಲೂ ಅಂತ ತಿಳ್ಕೊಡ್ರಿ, ದೇವರನ್ನ ಹೆಚ್ಚಾಗಿ ಆಕರ್ಷಿಸುವಂಥದ್ದು ಯಾವ್ದು ಗೊತ್ತಾ? ಯಾವುದು ದೇವರನ್ನ ಹೆಚ್ಚಾಗಿ ಆಕರ್ಷಿಸ್ತದೆ? ಆಕರ್ಷಣೆ ಯಾವುದು? ಮುರಿದ ಹೃದಯ ದೇವರಿಗೆ ಇಷ್ಟ ಬೇರೆ, ಆಕರ್ಷಿಸುವುದು ಅಟ್ರಾಕ್ಷನ್. ಮತ್ತೆ ಹೇಳ್ದೆ ಹೋಗ್ರಿ, ಭಯ ಪಡುವುದು, ಮತ್ತೆ ನಂಬಿಕೆಸ್ತಿಕೆ, ಪ್ರಾಮಾಣಿಕತೆ. ಮತ್ತೆ ಅಟ್ರಾಕ್ಟ್ ಅಂದ್ರೆ ಏನ್ ಹೇಳ್ರಿ? ದೇವರ ಗಮನ ಸೆಳೀತದ, ದೇವರ ಗಮನ ಹೋಗ್ತದ ಅಂತ ನಿಮ್ ಕಡೆ. ಕೇಳಿಸ್ತಾ ಇಲ್ಲ ನಂಗೆ.
ಕೂಗುವಾಗ. ಓಕೆ, ಪ್ರಾರ್ಥನೆ ಕೂಡ ಆಕರ್ಷಿಸ್ತದೆ. ವೆರಿ ಗುಡ್. ಮತ್ತೆ ಪಶ್ಚಾತ್ತಾಪ ಯಾವ್ದು ಹೇಳ್ರಿ? ನಿಜವಾಗಿ ದೇವರನ್ನ ಆಕರ್ಷಿಸುವುದು ರೆಪೆಂಟೆನ್ಸ್. ನಿಜವಾಗಿ ದೇವರನ್ನ ಆಕರ್ಷಿಸುವುದು, ಬೇರೆ ಯಾವುದು ದೇವರನ್ನ ಆಕರ್ಷಿಸುವುದಿಲ್ಲ. ದ ಥಿಂಗ್ ವಿಚ್ ಅಟ್ರಾಕ್ಟ್ಸ್ ಗಾಡ್ ಈಸ್ ರೆಪೆಂಟೆನ್ಸ್. ನಿಜವಾಗಿ ಯಾವುದು ದೇವರನ್ನ ಆಕರ್ಷಿಸುವುದಿಲ್ಲ. ಯಾಕೆ? ದೇವರು ದಾವೀದನಿಗೆ ಹೇಳಿದ್ರು, ನನ್ನ ಹೃದಯಕ್ಕೆ ಒಪ್ಪುವಂಶ ಅಂದ್ರೆ ಈ ವ್ಯಕ್ತಿ ನನ್ನನ್ನು ಆಕರ್ಷಿಸಿದ. ಯಾವಾಗ ಅವನು ಹೃದಯಕ್ಕೆ ಒಪ್ಪಿದ ಅಂದ್ರೆ ದೇವರ ಆಕರ್ಷಣೆಗೆ ಒಳಗಾದ. ಬಿಕಾಸ್ ಯಾಕೆಂದ್ರೆ ಅವನ ಒಳಗಡೆ ಇಡೀ ಬೈಬಲ್ ಅಲ್ಲಿ ದಾವೀದನಂತ ಪಶ್ಚಾತ್ತಾಪ ಪಟ್ಟ ವ್ಯಕ್ತಿ ಯಾರು ಇಲ್ಲ. ಅವನಂಗೆ ಪಶ್ಚಾತ್ತಾಪ ಯಾರು ಪಡ್ಲಿಲ್ಲ. ಅವನ ಪಶ್ಚಾತ್ತಾಪಕ್ಕೆ ಗುರುತೆ 51 ಕೀರ್ತನೆ. ಸುಮ್ನೆ ಬರಲಿಲ್ರಿ ಅದನ್ನ, ಸುಮ್ನೆ ಯಾರೋ ಕವಿತೆ ತರ ಬರದಿಲ್ಲ. ಅವನು ಹೃದಯ ಒಡೆದವನಾಗಿ ದೇವರಿಗೋಸ್ಕರ ಕಾಯುವಂತ ವ್ಯಕ್ತಿಯಾಗಿ ಬರೆದಂತ ಕೀರ್ತನೆ ಅದು. ಮಾನಸಾಂತರ. ರೆಪೆಂಟೆನ್ಸ್ ಅಟ್ರಾಕ್ಟ್ಸ್ ಗಾಡ್. ಯಾವಾಗ ಒಂದು ತಿಳ್ಕೊಡ್ರಿ ನೀವು, ದಾವೀದನ್ ಜೀವಿತದಲ್ಲಿ ಪಾಪ ಮಾಡ್ಲಿಲ್ಲ ಅಂತಿಲ್ಲ. ಅವನು ಪಾಪ ಮಾಡ್ದ, ದೇವರಿಗೆ ವಿರೋಧವಾಗಿ ಜೀವಿಸಿದ. ಬತ್ಸೆಬೆ ಎಂಬುದು ಸ್ತ್ರೀಯನ್ನ ಮಾಡಬಾರ್ದು ಕೆಲಸ ಮಾಡ್ದ. ಅಷ್ಟೇ ಅಲ್ಲ, ಅದನ್ನ ತಪ್ಪನ್ನ ಮುಚ್ಚಿಕೊಳ್ಳುವುದಕ್ಕಾಗಿ ಅವನ ಗಂಡನನ್ನೇ ಸಾಯಿಸಿದ. ಎಲ್ಲವೂ ಆತನ ಜೀವಿತದಲ್ಲಿ ಆದಂಥದ್ದು. ಆದರೆ ಇವೆಲ್ಲವನ್ನ ಮಾಡಿದ ಮೇಲೆ ದೇವರು ಸಮುವೇಲನ ಮೂಲಕ ಅವನಿಗೆ ತಿಳಿಸ್ತಾರೆ, ನೀನ್ ಮಾಡಿದ ಎಂತ ಕಾರ್ಯ ಗೊತ್ತಾ? ಯಾವಾಗ ದೇವರು ಅವನ ಮಾಡಿದ ತಪ್ಪಿಗಾಗಿ ಎಚ್ಚರಿಸ್ತಾರೋ ಅವತ್ತೇ ಅವನು ಮಾನಸಾಂತರ ಪಡ್ತಾನೆ. ಅವತ್ತಿನಿಂದ ಮತ್ತೆ ಪಾಪ ಮಾಡಲಿಲ್ಲ. ಅದು ನಿಜವಾದ ರೆಪೆಂಟೆನ್ಸ್. ರೆಪೆಂಟೆನ್ಸ್ ಮೀನ್ಸ್ ಎವ್ರಿ ಮಿನಿಟ್ ಟರ್ನಿಂಗ್ ಟು ಗಾಡ್. ಪ್ರತಿ ಕ್ಷಣ ದೇವರ ಕಡೆಗೆ ತಿರುಗಿಕೊಳ್ಳುವುದೇ ಮಾನಸಾಂತರ. ರೆಪೆಂಟೆನ್ಸ್ ಮೀನ್ಸ್ ಬಿಟ್ಟ ಪಾಪವನ್ನ ಮತ್ತೆ ಮಾಡದೇ ಇರುವುದೇ ರೆಪೆಂಟೆನ್ಸ್. ನಾವು ನಮ್ಮ ಪಶ್ಚಾತ್ತಾಪ ಹೆಂಗಿರುತ್ತೆ? ನಮ್ಮ ಕಣ್ಣೀರ್ ಹೆಂಗಿರುತ್ತೆ? ಹೆಂಗಿರುತ್ತೆ? ಆಲಯದಲ್ಲಿ ಎಲ್ಲರೂ ಮಾನಸಾಂತರ ಪಡ್ತೀರಿ, ಹೌದಲ್ಲ? ಎಲ್ರಿಗೂ ಪಶ್ಚಾತ್ತಾಪ ಆಗತ್ತೆ. ಎಲ್ಲಿ? ಆದ್ರೆ ಮತ್ತೆ ಮನೆಗೆ ಹೋದ್ಮೇಲೆ ಅದಕ್ಕೆ 2 ಹಂದಿ ಮತ್ತೆ ನಾಯಿಗೆ ಹೋಲಿಸ್ತಾರೆ. ಅವೇನ್ ಮಾಡ್ತವೆ? 2 ಹಂದಿ ಏನ್ ಮಾಡ್ತದೆ? ಎಷ್ಟೇ ಸ್ನಾನ ಮಾಡ್ಸಿರಿ ಮತ್ತು ಹೋಗುದು ಕೆಸರಿ. ಸೇಮ್. ಆದ್ರೆ ದಾವೀದ ಈ ತರ ಕೆಲಸ ಯಾವಾಗೂ ಮಾಡ್ಲಿಲ್ಲ. ಅವನು ಒಂದು ಸಾರಿ ಮಾನಸಾಂತರ ಪಟ್ಟ ಮೇಲೆ ಕಂಪ್ಲೀಟ್ ಆಗಿ ದೇವರಿಗೆ ಕ್ಷಮಾಪಣೆ ಕೇಳಿದ ತಕ್ಷಣ ಅವನ ಗಂಡನನ್ನು ಸಾಯಿಸಿದಕ್ಕೆ ಪಶ್ಚಾತ್ತಾಪ ಪಟ್ಟ. ಕಡೆಗೆ ಆ ಸ್ತ್ರೀಯನ್ನು ಅವನೇನ್ ಮಾಡ್ದ? ಮದುವೆ ಆಗ. ಬತ್ಸೆಬಳ ಮದುವೆ ಆದ ಮೇಲೆ ಆ ಸ್ತ್ರೀಯ ಮೂಲಕ ಒಬ್ಬ ಮಗನನ್ನ ಪಡಿತಾನೆ. ಅವನ ಹೆಸರೇ ಸೊಲೊಮನ್. ಅದೇ ಸ್ತ್ರೀಗೆ ಹುಟ್ಟಿದ ಮಗ ದಾವೀದನ ಮೂಲಕ. ಯಾರು? ಸೊಲೊಮನ್. ತಿಳ್ಕೊಡ್ರಿ, ಅದು ಅನೈತಿಕ ಸಂಬಂಧ. ಬೈಬಲ್ ತೆಗೀರಿ, ಒಂದು ವಚನ ಓದಿಕೊಳ್ಳೋಣ. 2 ಸಾಮುವೇಲ 12ನೇ ಅಧ್ಯಾಯ 24ನೇ ವಚನ. ಎಸ್. ಎಸ್. ಸಿ, ಬೈಬಲ್ ಏನ್ ಹೇಳ್ತದಂದ್ರೆ ಗಾಡ್ ಲವ್ಡ್ ಸೊಲೊಮನ್. ಸೊಲೊಮೋನನು ಹುಟ್ಟಿದಾಗ ಬೈಬಲ್ ಹೇಳ್ತದೆ ದೇವರು ಸೊಲೊಮೋನನ್ನ ಏನ್ ಮಾಡಿದ್ರಂತೆ? ಪ್ರೀತಿಸಿದ್ರು. ಸೊಲೊಮನ್ ಅಂತ ಅವನಿಗೆ ಆ ಸ್ತ್ರೀ ಹೆಸರಿಡ್ತಾಳೆ. ಆ ಸೊಲೊಮನ್ ಹೆಸರಿನ ಅರ್ಥ ಏನ್ ಗೊತ್ತಾ? ಬಿಲವ್ಡ್ ಒನ್ ಅಂದ್ರೆ ಪ್ರೀತಿಗೆ ಪಾತ್ರನು. ಯಾರು? ಸೊಲೊಮನ್ ಅರ್ಥ ಪ್ರೀತಿಸಲ್ಪಟ್ಟವನು. ಯಾರ ಪ್ರೀತಿಗೆ ಒಳಗಾದವನು? ದೇವರ ಪ್ರೀತಿಗೆ. ಸಿ, ಅನೈತಿಕ ಸಂಬಂಧದಿಂದ ಹುಟ್ಟಿದಾಗ ದೇವರು ಪ್ರೀತಿಸ್ತಾರ? ಫಾರ್ ಎಕ್ಸಾಂಪಲ್ ಹೇಳ್ತೇನೆ, ಅಬ್ರಾಹ್ಮನಿಗೂ ಒಂದು ಮಗು ಹುಡ್ತು.
ಸಾರಳ ಮೂಲಕ ಅಲ್ಲ. ಯಾರ ಮೂಲಕ ಹುಡ್ತು? ಯಾರು ಏನ್ ಹೆಸರಿಟ್ರು? ಆದ್ರೆ ದೇವ್ರು ಎಂದಿಗೂ ಬರೀಲಿಲ್ಲ ಇಸ್ಮಾಯಿಲನ ದೇವ್ರು ತುಂಬಾ ಪ್ರೀತಿಸಿದ್ರು ಅಂತ ಬರೀದ. ಆದ್ರೆ ದೇವ್ರು ಇಸಾಕನನ್ನು ತುಂಬಾ ಪ್ರೀತಿಸಿದ್ರು. ಆದ್ರೆ ಇಲ್ಲಿ ನೋಡ್ರಿ, ಬಟ್ ಇದು ಸ್ಟೋರಿ ಡಿಫ್ರೆಂಟ್. ಬಟ್ ಸೊಲೊಮೋನನ ಪ್ರೀತಿಗೆ ಪಾತ್ರನಾಗ್ಲಿಕ್ಕೆ ಕಾರಣ ದಾವೀದನ ಪಶ್ಚಾತ್ತಾಪ. ದಾವೀದನ ಅಷ್ಟು ಮನಮುರಿದವನಾಗಿ ಮಾನಸಾಂತರ ಪಟ್ಟ. ಇನ್ನು ಜೀವ ಹೋದ್ರೂ ಪರವಾಗಿಲ್ಲ ದೇವ್ರೆ, ಆದ್ರೆ ನಾನು ಇನ್ನು ಮುಂದೆ ಪಾಪ ಮಾಡುವುದಿಲ್ಲ ಸ್ವಾಮಿ, ನನ್ನ ಜೀವ ಬೇಕಾದ್ರೆ ಹೋಗ್ಲಿ, ಆದ್ರೆ ಪ್ರಾಮಾಣಿಕನಾಗಿರ್ತೇನೆ, ಪಾಪ ಮಾತ್ರ ಮಾಡುವುದಿಲ್ಲ. ಅರ್ಥ ಮಾಡ್ಕೊಡ್ರಿ, ಈ ಒಂದು ಪಶ್ಚಾತ್ತಾಪ ಆತನ ಮೂಲಕ ಬೆತ್ಸೆಬಳ ಹೊಟ್ಟೆಯಲ್ಲಿ ಹುಟ್ಟಿದ ಮಗುವನ್ನು ದೇವರು ಪ್ರೀತಿಸ್ತಾರೆ. ಇಲ್ಲಿ ಬರ್ತದೆ ಏನಾಯ್ತಂತೆ, ಗಾಡ್ ಲವ್ಡ್ ಸೊಲೊಮನ್. ಯೆಹೋವನು ಸೊಲೊಮೋನನನ್ನು ಏನ್ ಮಾಡಿದಂತೆ, ಪ್ರೀತಿಸಿದನು. ಇವತ್ತು ದೇವರು ನಮ್ಮನ್ನು ಪ್ರೀತಿಸ್ತಾರ. ವೈಯಕ್ತಿಕವಾಗಿ ಈ ರೀತಿ ಬೈಬಲ್ ಅಲ್ಲಿ ಬರೆದಿಲ್ಲ. ಬೈಬಲ್ ಅಲ್ಲಿ ವೈಯಕ್ತಿಕವಾಗಿ ಹಿಂಗ್ ಬರೆದ್ರೆ ಎಷ್ಟು ಪ್ರೀತಿ ಅವನ ಮೇಲೆ ಇರಬಹುದು ಅಲ್ಲ, ಎಷ್ಟು ಪ್ರೀತಿಸಲ್ಪಟ್ಟಿರಬಹುದು ನೋಡ್ರಿ. ಅಷ್ಟೇ ಅಲ್ಲ, ಫಸ್ಟ್ ಕಿಂಗ್ 3:3 ನೋಡ್ರಿ. 1 ಅರಸು 3ನೇ ಅಧ್ಯಾಯ 3ನೇ ವಚನ ಹೇಳ್ತದೆ, ಇವನ್ ಸೊಲೊಮನ್ ಲವ್ಡ್ ಗಾಡ್. ಕೇವಲ ದೇವರು ಸೊಲೊಮೋನನ ಪ್ರೀತಿ ಮಾಡ್ಲಿಲ್ಲ, ಸೊಲೊಮೋನನು ಸಹ ದೇವರನ್ನ ಪ್ರೀತಿಸಿದ ಅಂತ ಬರ್ತದ. ಪ್ರೀತಿಸಿ ಇವನ್ ಸೊಲೊಮೋನು ಸಹ ಬೆಳೆಯುವಾಗ ದೇವರನ್ನ ಪ್ರೀತಿಸ್ತಾ ಇದ್ದ. ಈ ಸಮಯದಲ್ಲಿ ಅವನಿಗೆ ಯೌವನಸ್ಥನಾಗಿದ್ದ. ಸೊಲೊಮನ್ ಲವ್ಡ್ ಗಾಡ್ ವೆನ್ ಹಿ ವಾಸ್ ಯಂಗ್. ಯೌವನ ಪ್ರಾಯದಲ್ಲೇ ದೇವರನ್ನ ಪ್ರೀತಿಸ್ಲಿಕ್ಕೆ ಸ್ಟಾರ್ಟ್ ಮಾಡದ. ಯಾರು ಜೋರಾಗಿ ಯಾರು? ಯಾವಾಗ? ಯೌವನ ಕಾಲದಲ್ಲಿ. ಪಕ್ಕದಲ್ಲಿ ಹೇಳಿದ್ದವ್ರಿಗೆ ಹೇಳ್ರಿ, ಯೌವನ ಕಾಲದಲ್ಲಿ ದೇವರನ್ನ ಪ್ರೀತಿಸು. ಲೋಕವನ್ನು ಬಹಳ ಪ್ರೀತಿಸ್ತಾರಲ್ಲ ಯೌವನ ಕಾಲದಲ್ಲಿ. ಓಕೆ, ಯೌವನಸ್ಥರಿಗೆ ಹೇಳ್ರಿ, ಯೌವನಸ್ಥರೇ ದೇವರನ್ನ ಪ್ರೀತಿಸ್ರಿ. ಇಲ್ಲಿ ನೀವು ನೋಡ್ರಿ, 1 ಅರಸು 3ನೇ ಅಧ್ಯಾಯದಲ್ಲಿ ಸೊಲೊಮೋನನ ಬೈಬಲ್ ಹೇಳ್ತದೆ, ದೇವರು ಸೊಲೊಮೋನನ್ನ ಮೆಚ್ಚುತ್ತಾರೆ. ಯಾಕೆ ಮೆಚ್ಚುತ್ತಾರೆ ಗೊತ್ತಾ? ಅವನ ಪ್ರಾರ್ಥನೆ. ಓಕೆ ನೋಡ್ರಿ, 10ನೇ ವಚನ ಓದ್ರಿ. ಕರ್ತನು ಸೊಲೊಮೋನನ ಪ್ರಾರ್ಥನೆಯನ್ನ ಮೆಚ್ಚುತ್ತಾ ಇದ್ದಾನೆ. ಅಲ್ಲಿ ದೇವರು ಅವನನ್ನ ಪ್ರೀತಿಸಿದ, ಅವನ ಪ್ರಾರ್ಥನೆಯನ್ನ ಮೆಚ್ಚಿದ. ಎಷ್ಟೊಂದು ಅವನ ಜೀವಿತದಲ್ಲಿ ನೋಡ್ರಿ, ದೇವರು ಎಷ್ಟು ಅವನ ಮೇಲೆ ಕೃಪೆ ಕನಿಕರ ಇಟ್ಟಿದ್ದಾರೆ. ಫಸ್ಟ್ ಅವನನ್ನು ಪ್ರೀತಿಸಿದ್ರು, ಅವನ ಪ್ರಾರ್ಥನೆಯನ್ನ ಮೆಚ್ಚಿದ್ರು. ಯಾಕೆ ಅವನ ಪ್ರಾರ್ಥನೆ ಮೆಚ್ಚಿದ್ರು? ಯಾಕೆಂದ್ರೆ ನೆಕ್ಸ್ಟ್ ಹಿಂದಿನ ವಚನ ಹೋದ್ರಿ. ಸೊಲೊಮೋನನು ಈ ಭಿನ್ನವನ್ನು ಕರ್ತನು ಅದೇ ದೇವರು ಮೆಚ್ಚಿದನು. ಯಾಕೆ ಮೆಚ್ಚಿದನಂದ್ರೆ ಓಕೆ ದೇವರು ಇಂಥ ಪ್ರಾರ್ಥನೆಯನ್ನ ಮೆಚ್ಚುತ್ತಾರೆ. ನನ್ನ ಪ್ರಶ್ನೆ ಏನಂದ್ರೆ, ಈ ರೀತಿಯಾದ ಪ್ರಾರ್ಥನೆ ನಾವು ಮಾಡ್ಬೋದಾ? ನೀವು ಎವ್ರಿಡೇ ಪ್ರೇಯರ್ ಮಾಡ್ತೀರಾ? ಎಂದಾದ್ರೂ ಒಂದು ದಿನ ನಿಮಗೋಸ್ಕರ ನೀವು ಪ್ರಾರ್ಥನೆ ಮಾಡದೇ ಇರುವಂತದ್ದಿದೆಯಾ? ನಿಮ್ಮ ಮಕ್ಕಳಿಗೋಸ್ಕರ ನಿಮಗೋಸ್ಕರ ಪ್ರಾರ್ಥನೆ ಮಾಡದೇ ಇರುವ ದಿನ ಯಾವ್ದಾರು ಇದೆಯಾ? ಇಲ್ಲ. ಯಾಕೆ ಹೇಳ್ರಿ? ಎವ್ರಿಡೇ ನಾವು ಪ್ರಾರ್ಥನೆ ಮಾಡೋದೇ ನಮಗೋಸ್ಕರ, ನಮ್ಮ ಕುಟುಂಬಕ್ಕೋಸ್ಕರ. ಕರೆಕ್ಟ್ ಅಲ್ಲ? ಆದ್ರೆ ಇಲ್ಲೇನ್ ಹೇಳ್ತದ್ರೆ, ನೀನು ನಿನಗೋಸ್ಕರ ಬೇಡಲಿಲ್ಲ, ಐಶ್ವರ್ಯಕ್ಕಾಗಿ ಪ್ರಾರ್ಥನೆ ಮಾಡಲಿಲ್ಲ, ಆರೋಗ್ಯಕ್ಕಾಗಿ ಪ್ರಾರ್ಥನೆ ಮಾಡಲಿಲ್ಲ, ಜನರ ಕುರಿತು ಕಾಳಜಿ ವಹಿಸಿ ದೇವರೇ ಈ ಜನರನ್ನ ನಡೆಸ್ಕೊಂಡು ಹೋಗ್ಲಿಕ್ಕೆ ಜ್ಞಾನ ಕೊಡಂತ ಪ್ರಾರ್ಥಿಸಿದೆ. ಹಲ್ಲೆಲೂಯಾ. ಸೊ ಈ ಪ್ರಾರ್ಥನೆಯನ್ನ ದೇವರು ನಾವು ನೋಡ್ತಾ ಇದ್ದಾರೆ, ಅದನ್ನ ಮೆಚ್ಚಿದ್ರು. ಇದ್ರ ಅರ್ಥ ಏನು? ಅವನೇನ್ ತೋರಿಸ್ತಾ ಇದ್ದ ಅಂದ್ರೆ, ದೇವ್ರೇ ನನ್ನಿಂದ ಏನು ಅಸಾಧ್ಯ ಇಲ್ಲ, ನಾನು ಬಲಹೀನನು, ಅಶಕ್ತನು, ನಾನು ನಿನ್ನ ಮೇಲೆ ಪೂರಾ ಭರವಸೆ ಇಟ್ಟಿದ್ದೇನೆ, ಪೂರ್ತಿ ನಿನ್ನ ಮೇಲೆ ಭರವಸೆ ಇಟ್ಟಿದ್ದೇನೆ. ಅಂದ್ರೆ ದೇವರ ಮೇಲೆ ಕಂಪ್ಲೀಟ್ ಆಗಿ ಅವಲಂಬಿತನಾಗುವುದು. ಅವನ ರಾಜ, ಅವರಪ್ಪ ರಾಜ. ಆದ್ರೂ ಸಹ ಅವನು ಹೇಳ್ತಾ ಇದ್ದಾನೆ,
ನನ್ನಿಂದ ಏನು ಆಗುದಿಲ್ಲ, ಎಲ್ಲವನ್ನು ನಿನ್ನ ಇದ್ದೇ. ಏನ್ ಗೊತ್ತಾ, ಆತ್ಮದಲ್ಲಿ ಬಡವರಾಗಿರೋರು ಧನ್ಯರು, ಅವರು ದೇವರ ರಾಜ್ಯವನ್ನು ಕಾಣುವ ಅಂದ್ರೆ ಅರ್ಥ ಇವರೇ. ಆತ್ಮದಲ್ಲಿ ಬಡವರ ಅಂದ್ರೆ ಏನ್ ಗೊತ್ತಾ? ಬಡತನ ಅಂದ್ರೇನು? ಏನು ಇಲ್ಲ ನನ್ನ ಹತ್ರ, ನನ್ನಿಂದ ಏನು ಆಗುದಿಲ್ಲ, ಎಲ್ಲವೂ ದೇವರೇ, ನಿನ್ ಮೇಲೆ ನಾನು ಡಿಪೆಂಡ್ ಆಗಿದೆ. ಇವನ್ ಸಹ ಯೇಸು ಸ್ವಾಮಿ ಈ ಮಾತನ್ನು ಹೇಳೋಕ್ಕಿಂತ ಮುಂಚೆ ಅವರು ಸಹ ಆತ್ಮದಲ್ಲಿ ಬಡವರಾಗಿದ್ರು. ಯಾಕೆ ಹೇಳ್ರಿ, ಐಸ್ವಾಮ ಒಂದು ಮಾತು ಹೇಳ್ತಾರೆ ಯಾವಾಗಲೂ ತಂದೆ ಆದ ದೇವರಿಗೆ, ನೀನ್ ಇಲ್ದೆ ನಾನು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ನನ್ನಷ್ಟಕ್ಕೆ ನಾನು ಏನು ಮಾಡಲಾರೇನು. ಯೇಸು ಹೇಳ್ತಾರಲ್ಲ, ದೇವಕುಮಾರನು, ಸೃಷ್ಟಿಕರ್ತನು, ದೇವಕುಮಾರನು, ಪ್ರಿಯನಾಗಿರುವ ಒಬ್ಬನೇ ಮಗನು ಹೇಳ್ತಾ ಇದ್ದಾರೆ, ನನ್ನಷ್ಟಕ್ಕೆ ನಾನು ಏನು ಮಾಡಕ್ ಆಗುದಿಲ್ಲ. ಅಂದ್ರೆ ಅವರು ಸಹ ತಂದೆ ಆದ ದೇವರ ಮೇಲೆ ಪೂರಾ ಅವಲಂಬಿತರಾಗಿದ್ರು ಅಂತ ತೋರಿಸ್ತಾರೆ. ಪ್ರಿಯರೇ, ಇವತ್ತು ನಾವು ಸಹ ರಕ್ಷಣೆ ಹೊಂದಿದಾಗ ಇದೇ ಮಾತುಗಳು ನಾವು ಹೇಳ್ತಿದ್ವಿ ದೇವರಿಗೆ, ನನ್ನ ಕಡೆ ಏನು ಆಗುದಿಲ್ಲ ಸ್ವಾಮಿ ಅಂತ. ಆದ್ರೆ ಈಗ ನೋಡ್ರಿ, ನಾವು ಒಂದ್ ಕಡೆ ಒಂದ್ ಹಂತಕ್ಕೆ ಬಂದು ನಾವು ಸೆಟ್ಲ್ ಆಗಿದ್ದೇವೆ. ಒಳ್ಳೆ ಕೆಲಸ ಸಿಕ್ಕಿದೆ, ತಿಂಗಳಿಗೆ ಒಳ್ಳೆ ಆದಾಯ ಬರ್ತಾ ಇದೆ, ಎಲ್ಲವೂ ನಮಗಿದ್ದಾಗ ಮುಂಚೆ ಇದ್ದಂತ ಅವಲಂಬನೆ ಈಗಿಲ್ಲ ನಮ್ಗೆ. ಯಾಕೆ? ಈಗೆಲ್ಲ ನಂಗೆ ಸಿಕ್ಕಿದೆ, ಎಲ್ಲೋ ಒಂದ್ ಕಡೆ ನಾನು ನನ್ನ ಬಲ, ನನ್ನ ಸಾಮರ್ಥ್ಯ, ನನ್ನ ಹಣ, ಅದ್ರ ಮೇಲೆ ಅವಲಂಬಿತನಾಗ್ತಾನೆ. ಒಂದ್ ತಿಳ್ಕೊಡ್ರಿ, ಇವೆಲ್ಲ ಬರೀ ಶೂನ್ಯ, ಇವೆಲ್ಲ ಹೊರಟು ಹೋಗ್ತದೆ. ಶಾಶ್ವತವಾಗಿ ಉಳಿಯುವುದು ಯಾರು? ದೇವರು, ದೇವರ ವಾಕ್ಯ. ನಾನ್ ಮಾಡಿದ ಆಸ್ತಿ, ಅಂತಸ್ತು, ಹಣ ಎಲ್ಲ ವ್ಯರ್ಥ ಪ್ರಿಯ. ನಿನ್ನೆ ಒಂದು ವಿಡಿಯೋ ಕ್ಲಿಪ್ ನಾನು ನೋಡ್ತಾ ಇದ್ದೆ. ಧರ್ಮಣ್ಣ ಅಂತ ಒಂದು ಇಂಗ್ಲಿಷ್ ಅಲ್ಲಿ ಇದೆ, ಬಹಳ ಚೆನ್ನಾಗಿ ಮಾಡ್ತಾರ ಅವ್ರು. ಯಾವಾಗ ಒಬ್ಬ ವ್ಯಕ್ತಿ, ಶ್ರೀಮಂತ ವ್ಯಕ್ತಿ ಹೋಗ್ತಾ ಇರುವಾಗ ಒಬ್ಬ ವ್ಯಕ್ತಿ ಭಿಕ್ಷೆ ಬೇಡ್ತಿರ್ತಾನೆ. ಅವನು ಹೇಳ್ತಾನೆ, ನನಗೆ ಸ್ವಲ್ಪ ಊಟಕ್ಕೆ ಏನಾದ್ರೂ ಸಹಾಯ ಮಾಡು. ಆಗ ಒಬ್ಬ ವ್ಯಕ್ತಿ ಕೈ ಕಾಲೆಲ್ಲ ಕೊಟ್ಟಿದ್ದಾರೆ, ದೇವ್ರು ದುಡಿ ಅಂತೇಳಿ ಬೈದು ಹೋಗ್ಬಿಡ್ತಾನೆ. ಮತ್ತೊಬ್ಬ ವ್ಯಕ್ತಿ, ಶ್ರೀಮಂತ ವ್ಯಕ್ತಿ ಇನ್ನೊಬ್ಬ ಬಂದಾಗ ಅವನ್ ನೋಡಿ ತನ್ನ ಜೇಬಲ್ಲಿ ಕೈ ಹಾಕಿದಾಗ ಏನು ಸಿಗುದಿಲ್ಲ, ಕೇವಲ $15 ಸಿಗತ್ತೆ. $5 3 ನೋಟ್ ಸಿಗತ್ತೆ. ಅವ್ನು ಕೊಡ್ತಾನೆ, ನನ್ನ ಹತ್ರ ಇನ್ನೂ ಇದ್ರ ಕೊಡ್ತಿದ್ದೆ, ನನ್ನ ಕಡೆ ಇಷ್ಟೇ ಇದೆ ಅಂತ ಹೇಳ್ತಾನೆ. ಅವ್ನು ಹೇಳ್ತಾನೆ, ಇಷ್ಟು ನನಗೆ ಸಾಕು, ಇವತ್ತಿನೊಂದು ಊಟ ತಿಂಡಿ ಎಲ್ಲ ಆಗ್ಬಿಡ್ತಿದ್ರಾಗ ಅಂತೇಳಿ ತುಂಬಾ ಥ್ಯಾಂಕ್ಸ್ ಹೇಳ್ತಾನೆ. ಸೊ ಇದನ್ನ ಇಟ್ಕೊಂಡು ಅವ ಭಿಕ್ಷೆ ಬೇಡದವನು ಸ್ವಲ್ಪ ಮುಂದೆ ಹೋಗ್ತಿರ್ತಾನೆ. ಮುಂದೆ ಹೋಗ್ತಿರುವಾಗ ಅಲ್ಲಿ ಇನ್ನೊಂದು ಸ್ತ್ರೀ ಕೂಡ ಭಿಕ್ಷೆ ಬೇಡ್ತಿರ್ತಾಳೆ. ಅವಳು ಹೇಳ್ತಾಳೆ, ದಯಮಾಡಿ ಸ್ವಲ್ಪ ನನಗೆ ದುಡ್ಡು ಕೊಡು, ನಂಗೆ ಸ್ವಲ್ಪ ದುಡ್ಡು ಕೊಡು, ನನ್ನ ಹಾಸ್ಪಿಟಲ್ ಅಪಾಯಿಂಟ್ಮೆಂಟ್ ಇದೆ, ನನ್ನ ಕಡೆ ದುಡ್ಡಿಲ್ಲ ಅಂತ ಹೇಳುವಾಗ ಎಲ್ಲಾರು ಆಕಿಗೆ ಬೈದು ಹೋಗ್ತಿರ್ತಾನೆ. ಸೊ ಇವನ್ ಏನ್ ಮಾಡ್ತಾನೆ, $15 ಇದ್ದವನು $5 ತೆಗೆದು ಅವಳಿಗೆ ಕೊಡ್ತಾನೆ. ಇವನೇ ಭಿಕ್ಷೆಗ. ಇವೇನ್ ಮಾಡ್ದ, ತನ್ನ ಮತ್ತೆ $5 ಕೊಟ್ಟಾಗ ಅವಳು ಬಹಳ ಖುಷಿ ಪಡ್ತಾಳೆ. ಇದನ್ನ ಯಾರು ನೋಡ್ತಿರ್ತಾರಂದ್ರೆ, ಇವ್ $15 ಕೊಟ್ಟಾಗ ನೋಡ್ದ, ಅರೆ ಈ ವ್ಯಕ್ತಿ ನೀವು ನಾನು ಕೊಟ್ಟಿದ್ದೆ ನೀವು ಕೊಟ್ಟ. ಸೊ ಅದನ್ನ ತಗೊಂಡು ಸೂಪರ್ ಮಾರ್ಕೆಟ್ಗೆ ಹೋಗ್ತಾನೆ. $10 ಇಟ್ಕೊಂಡು ತಿಂಡಿ ಸ್ವಲ್ಪ ಏನಾದ್ರು ತಿನ್ಬೇಕಂತೇಳಿ ಅಲ್ಲಿ ಕ್ಯೂ ಅಲ್ಲಿ ಒಂದು ಲೈನ್ ನಿಂತಿರ್ತದೆ. ಸೊ ಅಲ್ಲಿ ಒಂದು ತಾಯಿ ತನ್ನ ಮಗುವಿಗೋಸ್ಕರ ತಿಂಡಿ ಆರ್ಡರ್ ಮಾಡ್ತಾಳೆ. ಅಲ್ಲಿ ಇವಳಿಗೆ ದುಡ್ಡು ಕಡಿಮೆ ಬೀಳ್ತದೆ. ಅವ್ರು ಹೇಳ್ತಾರೆ, ಬೇಕು ಕೊಡಮ್ಮ, $10 ಆಗಿರ್ತದೆ, $9 ಅಷ್ಟೇ ಇರ್ತದೆ, ಅವ್ರ ಕಡೆ $5 ಬೇಕಾಗಿರ್ತದೆ. ಇಲ್ಲ, ಈ ತಿಂಡಿ ನನ್ನ ಮಗು ಬಹಳ ಅವಶ್ಯಕತೆ ಇದೆ, ಈ ಮಗ ಬಹಳ ದಿನದಿಂದ ಏನ್ ತಿಂದಿಲ್ಲ, ಅವ್ನು ತಿಂದು ಗುಳಿಗೆ ಟ್ಯಾಬ್ಲೆಟ್ ಹಾಕೋಬೇಕು, ಬೇಕೇ ಬೇಕು ಅಂತ. ನೋಡಿ, ದುಡ್ಡಿಲ್ಲ ಅಂದ್ರೆ ಬರಬೇಡ ಅಂತ ಬೈತಿರ್ತಾನೆ. ಅಷ್ಟೊತ್ತಿಗೆ ಇವ ದೂರಿಂದ ನೋಡಿ $5 ಹೋಗಿ ಕೊಡ್ತಾನೆ. ಯಾರಿಗೆ? ಅವಳಿಗೆ. ಮತ್ತೆ ಅದನ್ನು ಅವ್ನು ನೋಡ್ತಿರ್ತಾನೆ ಎಲ್ಲಿಂದ, ದೂರಿಂದ. ಅರ್ಥ ಮಾಡ್ಕೊಡ್ರಿ, ಈಗ ಇವನ ಹತ್ರ 10 ಇತ್ತು, ಅದನ್ನು ಕೊಟ್ಟ. ಕಡೆಗೆ ಉಳಿದಿದ್ದು ಎಷ್ಟಿತ್ತು? $5 ಇತ್ತು. ಆ $5 ಅಲ್ಲಿ ಒಂದು ನೀರ್ ಬಾಟಲ್, ಜಸ್ಟ್ ಒಂದು ಬ್ರೆಡ್ ಸಿಕ್ತಷ್ಟೇ. ಏನು ಸಿಗಲಿಲ್ಲ. ಏನಂತ? ಒಂದ್ ನೀರ್ ಬಾಟಲ್, ಒಂದು ಬ್ರೆಡ್ ತಗೊಂಡು ಅವನ್ನ ಕ್ಯಾಂಪಿಗೆ ಅವನ್ ಬರ್ತಾನೆ. ಅವಾಗ ಅವನ ಫಾಲೋ ಮಾಡ್ಕೊಂಡೇ ಬಂದ. ಸೊ ಅಲ್ಲಿ ಭಿಕ್ಷುಕರದ ಒಂದು ಏರಿಯಾ ಅದು, ಅವ್ರಲ್ಲೇ ಮಲಗುದಲ್ಲ. ಅಲ್ಲಿ ಮುದುಕ ಅವನು ಬಂದು ಅವನು ಕೇಳ್ತಾನೆ, ಜೇಮ್ಸ್ ಏನಾದ್ರು ಇವತ್ತು ನಂಗೆ ಸಿಗ್ತದ ನಿನ್ನಿಂದ ಊಟ ಅಂತ. ಯಾರು? ಅಲ್ಲೊಬ್ಬ ಮಲಗಿರ್ತಾನೆ, ಅದನ್ನು ಅವನಿಗೆ ಕೊಡ್ತಾನ. ಅರ್ಥ ಮಾಡ್ಕೊಡ್ರಿ, ಇದನ್ನೆಲ್ಲವನ್ನ ಅವನು ನೋಡುವಂತ ವ್ಯಕ್ತಿ ಹೇಳ್ತಾನೆ, ಅವನ ಕಡೆ ಬಂದು ಭೇಟಿ ಆಗ್ತಾನೆ. ನೀ ಏನ್ ಮಾಡ್ತಾ ಇದ್ದೀ? ನಿಂಗೆ ನಾ ಕೊಟ್ಟಿದ್ದು $15, ನೀನೇನ್ ಮಾಡ್ತಾ ಇದೀಯ? ಎಲ್ಲವನ್ನ ಹಂಚ್ತಾ ಇದೀಯಲ್ಲ. ಅವನ ತೊಂದ್ರೆ ಇಲ್ಲ, ನನ್ಗೆ ಹಿಂಗಿದ್ರು ಪರವಾಗಿಲ್ಲ, ಬಟ್ ನನ್ನಿಂದ ನೀನ್ ಗೊತ್ತ, ನೀ ಕೊಟ್ಟ $15 ಇವತ್ತು ಎಷ್ಟೋ ಜನರ ಜೀವ ಉಳಿಸಿದೆ ಅಂತ.
ನೀನು ಕೊಟ್ಟು $15 ಇವತ್ತು ಎಷ್ಟೋ ಜನರಿಗೆ ಸಹಾಯ ಆಗಿದೆ, ನನಗೆ ಅಷ್ಟೇ ತೃಪ್ತಿ, ತೊಂದರೆ ಇಲ್ಲ. ಅವಾಗ ಹೇಳ್ತಾನೆ, ನನ್ನ ಹತ್ರ ಹಣ ಇದ್ರೆ ಖಂಡಿತ ನಿಂಗೆ ಕೊಡ್ತಿದ್ದೆ ನಾನು ಅಂತ ಹೇಳಿ, ಇಲ್ಲ ತೊಂದರೆ ಇಲ್ಲ ಅಂತೇಳಿ ಅವ್ನು ತನ್ನ ಮನೆಗೆ ಹೋಗ್ಬಿಡ್ತಾನೆ. ಶ್ರೀಮಂತ ಮನೆಗೆ ಹೋಗಿ ಕುತ್ಕೊಂಡು ಆಲೋಚನೆ ಮಾಡಿ, ಅವ್ರ ತಾಯಿ ಊಟ ಬಡಿಸ್ತಾಳೆ, ಅವಂಗ ಊಟನೇ ಮಾಡ್ತಿರೋದಿಲ್ಲ, ಅವ್ನು ಬರೀ ಅವನದೇ ಬಗ್ಗೆ ಚಿಂತೆ ಮಾಡುವಾಗ, ಏನಾಯ್ತು ನಿನಗೆ ಅಂತ ಕೇಳ್ತಾವಳು. ಅವಾಗ ಹೇಳ್ತಾನ ಅವ್ನು, ಏನಿಲ್ಲ, ಈ ತರ ನಡೀತಿರೋದು ಘಟನೆ, ನಾನೊಬ್ಬಂಗೆ ಹೆಲ್ಪ್ ಮಾಡಿದೆ. ಅದನ್ನ ಕೇಳಿ ಅವಳು ತಾಯಿ ಅಳಕ್ ಸ್ಟಾರ್ಟ್ ಮಾಡ್ತಾಳೆ. ನೀ ಯಾಕೆ ಹೇಳ್ತಾ ಇದೀಯ ಅಂದ್ರೆ, ನೀನು ಹುಟ್ಟದಾಗ ನಾವು ಬೀದಿಯಲ್ಲೇ ಇದ್ವಿ, ಬೆಗ್ಗರ್ಗಳಾಗಿದ್ವಿ. ಆಗ ಒಬ್ಬ ವ್ಯಕ್ತಿ ಏನ್ ಮಾಡ್ದ, ನನಗೆ ಸಹಾಯ ಮಾಡ್ದ. ನೀನ್ ಸಣ್ಣ ಅಂದ್ರೆ, ನಾನು ನಿನ್ನ ಹೆತ್ತಾಗ ನಿಮ್ಮಪ್ಪ ನನ್ನ ಬಿಟ್ಟು ಹೋಗಿದ್ದ, ನನಗೇನು ಇರ್ಲಿಲ್ಲ, ರೋಡಲ್ಲಿ ಹಾಸ್ಪಿಟ್ಲ್ ಬಿಲ್ ಕಟ್ಟಕ್ ಆಗದಿರುವಾಗ ಎಲ್ಲ ಮಾರಿ ನಾನು ರೋಡಿಗೆ ಬಂದಿದ್ದೆ. ಆಗ ನನಗೊಬ್ಬ ವ್ಯಕ್ತಿ ಸಾಕಿದ್ದ, ಅದು ನೆನಪು ಬಂತು ಅನ್ನುವಾಗ, ಸರಿ ಆ ಜನರಿಗೆ ನಾವು ಹೆಲ್ಪ್ ಮಾಡೋಣ ಅಂತ ಅವ್ರು ಬರ್ತಾಳೆ. ಬಟ್ ಆ ತಾಯಿ ಬಂದು ಹೆಲ್ಪ್ ಮಾಡುವಾಗ ಏನ್ ವ್ಯಕ್ತಿ $15 ಎಲ್ಲರಿಗೂ ಕೊಟ್ಟಿದ್ದಲ್ಲ, ಇದೇ ವ್ಯಕ್ತಿ ಅವಳಿಗೆ ಸಹಾಯ ಮಾಡಿರ್ತಾನೆ ಮನ್ಸು. ಯಾರಿಗೆ? ಅವಳು ಬಡವಳಾಗಿದ್ದಾಗ, ಭಿಕ್ಷಿಕಳಾಗಿ. ಅಂದ್ರೆ ಇವ ಅವಾಗ ದೊಡ್ಡ ರಿಚ್ ಮ್ಯಾನ್ ಇವನು. ನೀನಾ ಅಂತ ಕೇಳ್ತಾವಳು. ಆದ್ರೆ ನೀನ್ ಇಂಥ ಶ್ರೀಮಂತ ವ್ಯಕ್ತಿ ಯಾಕೆ ಹಿಂಗಾಗಿದ್ದಿ? ಅವಾಗ ಒಂದ್ ಮಾತು ಹೇಳ್ದ, ನಾನು ಶ್ರೀಮಂತಿಕೆಯನ್ನೇ ಮೆಚ್ಕೊಂಡು ಜೀವಿಸ್ತಾ ಇದ್ದೆ, ದೇವ್ರನ್ನ ನಂಬ್ತಿರ್ಲಿಲ್ಲ ನಾನು, ಬರೇ ಶ್ರೀಮಂತಿಕೆ ಮೇಲೆ ನನ್ನ ಬಲ ಇತ್ತು, ಅದನ್ನ ನನ್ನ ಕೈ ಬಿಟ್ಟು ಹೋಯ್ತು. ಆದ್ರೆ ಈಗ ನಾನು ದೇವ್ರನ್ನ ಹಿಡ್ಕೊಂಡಿದ್ದೇನೆ, ದೇವ್ರ ನನ್ನ ಕೈ ಬಿಡ್ತಾ ಇಲ್ಲ. ಅಂದ್ರೆ ಎಂತ ಶ್ರೀಮಂತನು ಇದ್ರು ರೋಡಿಗೆ ಬರಬಹುದು, ಎಂತದೇ ಶ್ರೀಮಂತ ಇದ್ರು ಕೂಡ ಅದು ಅವನನ್ನು ಬಿಟ್ಟು ಹೋಗ್ತದೆ. 100% ಹೇಳ್ತಾರೆ, ಅದು ಬಿಟ್ಟು ಹೋಗ್ತದೆ. ಆದ್ರೆ ಅದೇ ಶ್ರೀಮಂತಿಕೆಯಲ್ಲಿ ನನ್ನ ದೇವ್ರ ಜೊತೆಗಿದ್ರೆ ಅದು ನನ್ನ ಬಿಟ್ಟು ಹೋಗ್ತದೆ. ಇವ್ರು ಮಿಲೇನಿಯರ್, ಇವರು ದೊಡ್ಡ ಕೋಟ್ಯಾಧಿಪತಿಗಳಾಗಿದ್ದಾರೆ, ಅವನು ರೋಡಿಗೆ ಬಂದಿದ್ದಾನೆ. ಆದ್ರೆ ಅವನು ಮಾಡಿದ ಒಳ್ಳೆತನ, ಇನ್ನೊಬ್ಬರಿಗೆ ಅವನು ಸಹಾಯ ಮಾಡುವಂತ ಒಳ್ಳೆತನ, ಮತ್ತೆ ಅವನನ್ನ ಅವ್ರ ಮನೆಗೆ ಸೇರಿಸಿ ಅವನನ್ನು ಕೋಟ್ಯಾಧಿಪತಿಯಾಗಿ ಮಾಡ್ತಾರೆ. ಯಾಕೆ ನಾನು ಇದೆಲ್ಲ ಹೇಳ್ತಾ ಇದ್ದೇನೆ ಅಂದ್ರೆ, ಆತ್ಮದಲ್ಲಿ ಬಡತನ ಅಂದ್ರೆ ಏನ್ ಗೊತ್ತಾ? ಏನೇ ಇದ್ರೂ ಸಹ ದೇವ್ರ ಮೇಲೆ ಅವಲಂಬಿತವಾಗುವುದನ್ನು ಬಿಡಬಾರ್ದು. ನಾನು ದೇವ್ರ ಮೇಲೆ ಅವಲಂಬಿತ ಅಂತ ಹೆಂಗ್ ಗೊತ್ತಾಗ್ತದೆ? 24x7 ದೇವರಿಗಾಗಿ ಕಾಯುವಂಥದ್ದು, ದೇವರಿಗಾಗಿ ಹಸಿವೆಯಿಂದ ಇರುವಂಥದ್ದು, ದೇವರನ್ನ ಸ್ತುತಿಸುವಂಥದ್ದು, ದೇವರನ್ನ ಮೆಚ್ಚಿಸುವಂಥದ್ದು, ದೇವರಿಗಾಗಿ ಪ್ರಾರ್ಥಿಸುವಂಥದ್ದು, ಇತರಿಗಾಗಿ ಪ್ರಾರ್ಥಿಸುವಂಥದ್ದು, ದೇವರು ನಾನು ಕೊಟ್ಟಿದ್ದನ್ನ ಇತರಿಗೆ ಕೊಡುವಂಥದ್ದು, ಇದು ದೇವರ ಮೇಲೆ ನಾನು ಡಿಪೆಂಡ್ ಆಗಿದೆ ಅಂತ ತೋರಿಸ್ತದೆ. ಇವತ್ತು ಅದನ್ನೇ ಅವನು ಮಾಡ್ತಾ ಇದ್ದ. ಯಾರು? ಸೊಲೊಮೋನ. ಅದನ್ನ ನೋಡಿ ದೇವರಿಗೆ ತುಂಬಾ ಇಷ್ಟ ಆಯ್ತು. ತನ್ನ ಸಾಮರ್ಥ್ಯದ ಮೇಲೆ ಅವನು ರಾಜ ಆಗಿದ್ರೆ ಏನ್ ಬೇಕಾದ್ ಮಾಡ್ಬೋದಾಗಿತ್ತು, ಬಟ್ ತನ್ನ ಮೇಲೆ ಮನಸ್ಸು ಇಡ್ಲಿಲ್ಲ, ತನ್ನ ಮೇಲೆ ಆತನು ನಂಬಿಕೆ ಇಡ್ಲಿಲ್ಲ. ಅದು ಯಾರ ಮೇಲೆ ನಂಬಿಕೆ ಇತ್ತ? ದೇವರ ಮೇಲೆ. ದೇವರನ್ನ ತುಂಬಾ ಪ್ರೀತಿಸ್ತಾ ಬಂದ. ಆದ್ರೆ ಏನಾಯ್ತು? ಬಹಳ ಆಶ್ಚರ್ಯಕರವಾದ ಘಟನೆ ಏನಾಯ್ತು ಗೊತ್ತಾ? ಇಲ್ಲಿ ನೀವು ನೋಡ್ತಾ ಇದ್ರಿ, ದೇವರು ಯಾರನ್ನ ಪ್ರೀತಿಸ್ತಾ ಇದ್ದಾರೆ? ಸೊಲೊಮೋನನ ಪ್ರೀತಿಸ್ತಾ ಇದ್ದಾರೆ. ಸೊಲೊಮೋನನು ದೇವರನ್ನ ಪ್ರೀತಿಸ್ತಾ ಇದ್ದಾನೆ. ದೇವರು ಸೊಲೊಮೋನನ ಪ್ರಾರ್ಥನೆಯನ್ನ ಮೆಚ್ಚುತ್ತಾ ಇದ್ದಾನೆ. ಆದ್ರೆ ಒಂದು ಇಲ್ಲಿ ಸಂಗತಿ ನಡೀತದೆ, ಏನ್ ಗೊತ್ತಾ? ಸೊಲೊಮೋನನು ಚಿಕ್ಕವನಾದಾಗ ದೇವರು ಸೊಲೊಮೋನನ್ನ ಪ್ರೀತಿಸಿದ್ರು. ಆದ್ರೆ ಸೊಲೊಮೋನನು ವಯಸ್ಸಾದಾಗ ದೇವರು ಸೊಲೊಮೋನ ಮೇಲೆ ಕೋಪಗೊಂಡು. ಇದು ಟ್ರಾಜಿಡಿ. ಏನ್ ಹೇಳ್ರಿ? ಇದು ನಿಜವಾಗಿಯೂ ದುಃಖಕರವಾದದ್ದು. ನಾನು ಯಾಕಿದ್ ಹೇಳ್ತಾ ಇದ್ದೇನೆ ಅಂದ್ರೆ, ಪ್ರಾರಂಭ ಇಂಪಾರ್ಟೆಂಟ್ ಅಲ್ಲ, ಎಂಡ್ ಇಸ್ ವೆರಿ ಇಂಪಾರ್ಟೆಂಟ್. ಹಲ್ಲೆಲೂಯಾ. ನಾವು ಪ್ರಾರಂಭ ಚೆನ್ನಾಗಿರ್ಬೋದು, ಪ್ರಾರಂಭದಲ್ಲಿ ನಾವು ದೇವರನ್ನು ತುಂಬಾ ಪ್ರೀತಿಸ್ತಿರ್ತೇವೆ, ಪ್ರಾರಂಭದಲ್ಲಿ ತುಂಬಾ ಪ್ರಾರ್ಥನೆ ಮಾಡ್ತಿರ್ತೇವೆ. ಹೇಗೆ ನಾವು ಲೈಫಲ್ಲಿ ಸೆಟ್ಲ್ ಆಗ್ತಾ ಇರ್ತೇವೆ, ಹೇಗೆ ನಮ್ಗೆ ಲೈಫಲ್ಲಿ ಎಲ್ಲ ಸಿಗಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಆ ಆಸಕ್ತಿ ಕಡಿಮೆ ಆಗ್ತದೆ, ಕರ್ತನ ಮೇಲಿರುವಂತ ಪ್ರೀತಿ ಕಡಿಮೆ ಆಗ್ತದೆ. ಅದಕ್ಕೆ ಸ್ವಾಮಿ ರೆವಲ್ಯೂಷನ್ ಅಲ್ಲಿ ಹೇಳ್ತಾರೆ, ಮೊದಲಿದ್ದ ಪ್ರೀತಿ ನೀನು ಕಳ್ಕೊಂಡಿದೀಯಾ. ಇದೇ ಅವನ ಲೈಫಲ್ಲಿ ಆಯ್ತು. ದೇವರನ್ನ ಪ್ರೀತಿಸುವುದನ್ನ ಬಿಟ್ಟು ಅವನು ಅನ್ಯ ದೇಶದ ಸ್ತ್ರೀಯರನ್ನ ಪ್ರೀತಿಸಲಿಕ್ಕೆ ಪ್ರಾರಂಭಿಸಿದ. ಇದೇ ಅವನ ಜೀವಿತದಲ್ಲಿ ಮುಳ್ಳಾಯ್ತು. ಇದೇ ಅವನ ಲೈಫಲ್ಲಿ ಮುಳ್ಳಾಯ್ತು. ಪ್ರಾರಂಭದಲ್ಲಿ ದೇವರು ಅವನನ್ನು ಪ್ರೀತಿಸ್ತಾ ಇದ್ದಾರೆ, ಆದ್ರೆ ಅವನಿಗೆ ವಯಸ್ಸಾದಾಗ ದೇವರು ಸೊಲೊಮೋನ ಮೇಲೆ ಕೋಪಗೊಳ್ತಾ ಇದ್ದಾರೆ. ಯಾಕೆ? ಇದಕ್ಕೆ ಕಾರಣ ಏನು? ಯಾಕೆ ದೇವರು ಅವನ ಮೇಲೆ ಕೋಪಿಸ್ತಾರಾದ್ರು? ಓದ್ರಿ 11 ತೆಗಿರಿ. 1 ಅರಸರ ಪುಸ್ತಕ. ಮೋವಾಬ್ಯರು,
ಅಮೋನಿಯರು, ಹಾ, ಓಕೆ, ಹ್ಮ್ 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 ಹಾ, ಓಕೆ, ಹ್ಮ್, ಎಸ್ ಎಸ್. ಅರ್ಥ ಮಾಡ್ಕೊಡ್ರಿ, ಇದಕ್ಕೆ ಕಾರಣ ಏನಂತ ಹೇಳಿದ್ರೆ ಬೈಬಲ್ ಹೇಳ್ತದೆ, ದೇವರು ಕೆಲವು ಇನ್ಸ್ಟ್ರಕ್ಷನ್ಸ್ ಗಳನ್ನ ಕೊಟ್ಟಿದ್ರು ಸೊಲೊಮೋನನಿಗೆ. ಅಷ್ಟೆಲ್ಲ ಇಸ್ರಾಯೇಲ್ ಎಲ್ಲರಿಗೂ ಕೆಲವೊಂದು ನಿಯಮಗಳನ್ನ ಕೊಟ್ಟಿದ್ರು. ಹೇಳ್ರಿ, ಏನು ಕೊಟ್ಟಿದ್ರು? ಏನ್ ಕೊಟ್ಟಿದ್ರು? ನಿಯಮಗಳು. ಇಲ್ಲಿದೆ, ಅಲ್ಲಿ ಬೈಬಲ್ ಸ್ಪಷ್ಟವಾಗಿ ಹೇಳ್ತದೆ, ದೇವರು ಕೆಲವು ನಿಯಮಗಳನ್ನ, ಆಜ್ಞೆಗಳನ್ನ ಅವ್ರಿಗೆ ಕಡೆ ಕೊಟ್ಟಿದ್ರು. ಆದ್ರೆ ಆ ಆಜ್ಞೆಗಳನ್ನ ಅವನು ಏನ್ ಮಾಡ್ದ? ತಿರಸ್ಕರಿಸಿದ. ದೇವರ ನಿಯಮಗಳನ್ನ ಪಾಲಿಸಲಿಲ್ಲ. ದೇವರ ನಿಯಮಗಳನ್ನ ಪಾಲಿಸದೆ ಸ್ತ್ರೀಯರು ಹೇಳಿದ ಹಾಗೆ, ಅನ್ಯ ಜನರ ಸ್ತ್ರೀಯರು ಹೇಳಿದ ಹಾಗೆ, ಇಲ್ಲಿ ನೋಡ್ರಿ 2ನೇ ವಚನ ಓದೋಣ. ಯೆಹೋವನು ಅವ್ರಿಗೆ ಏನ್ ಮಾಡಿದ್ದಂದ್ರೆ, ನಿಮಗೂ ಅವರಿಗೂ ಒಟ್ಟು ಕೊಡುವುದು ನಡೆಯಬಾರದು, ಅದು ಎಂದು ಆಜ್ಞಾಪಿಸಿದ್ದರು. ದೇವರು ಆಲ್ರೆಡಿ ಅವನಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಇನ್ಸ್ಟ್ರಕ್ಷನ್ ಕೊಟ್ಟರು ಸಹ ಸೊಲೊಮೋನ್ ಏನ್ ಮಾಡಿದ ಅಂದ್ರೆ ಅವರನ್ನ ಸವಾಸ ಮಾಡ್ತಾನೆ. ದೇವ್ರು ಏನ್ ಹೇಳ್ತಾ ಇದ್ದಾರೆ? ನೀನ್ ಸವಾಸ ಮಾಡ್ಬೇಡ, ಮಾಡಿದ್ರೆ ನಿಮ್ ಮನಸ್ಸನ್ನ ತನ್ನ ದೇವರ ಕಡೆಗೆ ತಿರುಗಿಸಾರು ಅಂತ ಆಜ್ಞಾಪನೆ ಮಾಡಿದ್ರು ಸಹ ದೇವರ ನಿಯಮಗಳನ್ನ ಅವನೇನ್ ಮಾಡ್ದ? ಕ್ರಾಸ್ ಮಾಡ್ದ. ಯಾವಾಗ ದೇವರ ನಿಯಮಗಳನ್ನ ಕ್ರಾಸ್ ಮಾಡ್ದ, ಲೈನ್ ಅನ್ನ ಕ್ರಾಸ್ ಮಾಡ್ದ, ಆಗ ದೇವರ ಕೋಪಕ್ಕೆ ಗುರಿಯಾದ ಪ್ರಿಯರೇ. ಇವತ್ತು ದೇವರು ಎಷ್ಟೋ ನಿಯಮಗಳನ್ನ, ಇನ್ಸ್ಟ್ರಕ್ಷನ್ಸ್ ಗಳನ್ನ, ಆಜ್ಞೆಗಳನ್ನ ನಮ್ಗೆ ಕೊಟ್ಟಿದಾರ. ಮಾತಾಡ್ರಿ ಪ್ರಿಯರೇ, ನಮಗೆ ಎಷ್ಟೋ ಆಜ್ಞೆಗಳು ಕೊಟ್ಟಿದಾರ. ನಾವು ಅದನ್ನ ಕ್ರಾಸ್ ಮಾಡ್ತೇವ, ಪಾಲಿಸ್ತೇವ? ಮಾತಾಡ್ರಿ. ಎಲ್ಲಾ ಆಜ್ಞೆಗಳನ್ನ ಪಾಲಿಸ್ತಿದ್ದೀರಾ? ನೋ. ನಾವು ಎಷ್ಟೋ ಸಾರಿ ದೇವ್ರು ಕೊಟ್ಟ ನಿಯಮಗಳನ್ನ, ಆಜ್ಞೆಗಳನ್ನ ಕ್ರಾಸ್ ಮಾಡ್ತೇವೆ, ಅಂದ್ರೆ ಪಾಲಿಸೋದಿಲ್ಲ, ಬಿಟ್ಬಿಡ್ತೇವೆ ಅವನ್ನ. ಆದ್ರೆ ಏನ್ ಹೇಳ್ತಾ ಇದೆ? ಹಾಗೆ ಅವ್ನು ಮಾಡಿದ್ರಿಂದ ದೇವರ ಕೋಪಕ್ಕೆ ಗುರಿಯಾದ. ಓಕೆ, ಹೋದ್ರಿ ಇಲ್ಲಿ ಮುಂದೆ ಹಾಗೆ. ಹ್ಮ್ ಹಾ ಹ್ಮ್ 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 ವೃದ್ಧನಾದಾಗ ಸೇಮ್ ದೇವ್ರ ಏನ್ ಹೇಳ್ತಾರೆ ಅದೇ ಆಯ್ತು. ಈ ಕಾರಣದಿಂದ ಎಸ್, ಮುಂದೆ ಹೋದ್ರಿ. ಹ್ಮ್ 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 ಎಸ್. ಯೆಹೋವನ ದೃಷ್ಟಿಯಲ್ಲಿ ಏನಾದಂತ ಪ್ರಿಯರೇ? ಈ ಬಿಕ್ಕೆ ದ್ರೋಹಿ. ಈ ಪದಕ್ಕೆ ಅರ್ಥನೇ ಇಲ್ಲ. ಇಲ್ಲಿ ನಾವು ನೋಡ್ತೇವೆ, ಆಮೇಲೆ ನೋಡೋಣ ಅದನ್ನ. ಇಲ್ಲಿ ಒಂದು ವಚನ ಓದಿಕೊಳ್ಳೋಣ ನಾವು. ಮತ್ತೊಂದು 11ನೇ ವಚನ ಓದ್ರಿ. ಎಸ್, ಬೈಬಲ್ ಹೇಳ್ತದೆ ಕೋಪಗೊಂಡು. ಏನ್ ಹೇಳಿದಾರಿ? ಅದೇ ಬರ್ದಿದೆ ನಾನು. ಪ್ರೀತಿಸಿದ್ದ, ಈಗ ಏನ್ ಮಾಡ್ತಾ ಇದ್ದಾರೆ? ಆತನ ಮೇಲೆ ಕೋಪಗೊಳ್ತಾರೆ. ಕಾರಣ ಏನು? ದೇವರ ನಿಯಮಗಳನ್ನ ಉಲ್ಲಂಘಿಸು. ದೇವರ ಎಷ್ಟೋ ಸಾರಿ ನಮ್ಗೆ ಹೇಳ್ತಾರೆ, ರಿಸಲ್ಟ್ ಆಫ್ ಆಂಗರ್ ಏನಾಯ್ತು? ದೇವರು ಅವನಿಗೆ ಹೇಳ್ತಾರೆ, ನಿನ್ನ ಮೇಲೆ ಕೋಪಗೊಳ್ಳದಲ್ದೆ ನಿನ್ನ ರಾಜ್ಯವನ್ನ ನಿನ್ನ ಕೈಯಿಂದ ಕಿತ್ತಾಕ್ತಾ ಇದ್ದೇನೆ. ಇದು ಸಾಮಾನ್ಯವಾದದ್ದಲ್ಲ ಪ್ರಿಯರೇ. ದೇವರು ಹೇಳ್ತಾ ಇರೋ ಮಾತು ಏನಿದೆಯಲ್ಲ, ದೇವರನ್ನ ಪ್ರೀತಿ ಮಾಡೋದನ್ನ ಬಿಚ್ಚು ಅನ್ಯ ದೇಶದ ಸ್ತ್ರೀಯರನ್ನ ಪ್ರೀತಿಸ್ಲಿಕ್ಕೆ ಹೋದ. ನಾನು ಯಾಕಿದ್ ಹೇಳ್ದೆ? ನಿನ್ನ ಹೃದಯ ಒಂದೇ ಆದ್ರೆ ಆ ಹೃದಯ ಯಾರಿಗಾಗಿರ್ತದೆ? ದೇವರನ್ನ ಪ್ರೀತಿಸ್ಬೇಕು. ಅವನು ದೇವರನ್ನ ಪ್ರೀತಿಸುವುದನ್ನ ಬಿಟ್ಟು ಸ್ತ್ರೀಯರನ್ನ ಪ್ರೀತಿಸ್ಲಿಕ್ಕೆ ಪ್ರಾರಂಭಿಸಿದ. ದೇವರಿಗೆ ಕೊಡುವ ಸ್ಥಾನ ಸ್ತ್ರೀಯರಿಗೆ ಕೊಟ್ಟ. ಇದು ದೇವರು ಸಹಿಸುವುದಿಲ್ಲ. ನನ್ನ ದೇವರು ಸ್ವಾರ್ಥವುಳ್ಳ ದೇವರು. ತನ್ನಗೆ ಸಲ್ಲತಕ್ಕದ್ದನ್ನ ಇನ್ನೊಬ್ಬರಿಗೆ ಸಲ್ಲಗೊಡಿಸುವುದಿಲ್ಲ. ನಿನ್ನ ಹೃದಯ ದೇವರಿಗೋಸ್ಕರ ಸಲ್ಲತಕ್ಕದ್ದು,
ದೇವರಿಗೋಸ್ಕರ ನೇಮಿತವಾದದ್ದು ಅದನ್ನ ದೇವರು ಇನ್ನೊಬ್ಬರಿಗೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡುವುದಿಲ್ಲ. ಬಟ್ ಅದೇ ಇಲ್ಲಿ ಯಾರು ಮಾಡಿದ್ರು? ಸೊಲೊಮೋನನ್ ಮಾಡಿದ. ಇದರಿಂದ 12ನೇ ವಚನ ಓದಿಕೋ, ಮುಂದೆ ಹೋದ್ರೆ, ಕೋಪಗೊಂಡು ನನ್ನ ವಿಧಿ ನಿಬಂಧನೆಗಳನ್ನು ಮೀರಿದ್ದರಿಂದ ಏನಾಯ್ತು? ವಾಟ್ ಇಸ್ ದ ರಿಸಲ್ಟ್? ದೇವರ ಕೋಪದ ರಿಸಲ್ಟ್ ಏನಾಯ್ತು? ಫಲಿತಾಂಶ ಏನಾಯ್ತು? ದೇವರು ಹೇಳ್ತಾ ಇದ್ದಾರೆ, ನಿನ್ನ ರಾಜ್ಯವನ್ನ ಕಿತ್ತು ನಿನ್ನ ಗುಲಾಮನಿಗೆ, ಸೇವಕನಿಗೆ ಕೊಡ್ತೇನೆ. ಅಲೋ, ಎಂತ ಒಂದು ದುಃಖಕರಲ್ಲ? ಅರ್ಥ ಮಾಡ್ಕೊಡ್ರಿ. ಸೊಲೊಮೋನನ ಕೈಯಲ್ಲಿ ಒಬ್ಬ ಸೇವಕ, ದಾವೀದನ ಅರಮನೆಯಲ್ಲಿ ಒಬ್ಬ ಕೆಲಸ ಮಾಡುವಂತ ಒಬ್ಬ ವ್ಯಕ್ತಿ, ಸೇವೆ ಮಾಡುವಂತ ವ್ಯಕ್ತಿಗೆ ದೇವರು ಹೇಳ್ತಾರೆ, ಅವನಿಗೆ ನಿನ್ನ ರಾಜ್ಯವನ್ನ ಕೊಡ್ತೇನೆ, ಅವನಿಗೆ ನಿನ್ನ ರಾಜ್ಯವನ್ನ ಕೊಡ್ತೇನೆ. ಎಂತ ಒಂದು ಟ್ರಾಜಿಡಿ ಅಂದ್ರೆ ಇದು. ನೀವು ನಂಬ್ತೀರಿ ಇಲ್ಲೋ? ಯಾರೊಬ್ಬ ಅನ್ನುವಂತ ಒಬ್ಬ ಗೌಂಡಿ, ಅವನು ಮೇಸ್ತ್ರಿ ಅವನ ಕೈಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ದೇವ್ರು ಹೇಳ್ತಾರೆ, ನಿನ್ನ ರಾಜ್ಯವನ್ನ ಕಿತ್ತು ನಾನು ಯಾರಿಗೆ ಕೊಡ್ತೇನೆ? ನಿನ್ನ ಸೇವಕನಿಗೆ ಕೊಡ್ತೇನೆ. ಎದಕ್ಕೋಸ್ಕರ? ನೀನು ನನ್ನ ನಿಬಂಧನೆಗಳನ್ನ ಮೀರಿದ್ದೀರಿ. ಅರ್ಥ ಏನಂದ್ರೆ, ಇವತ್ತು ಪಾಪ ಮಾಡುವುದರ ಸೀರಿಯಸ್ನೆಸ್ ಜನರಿಗಿಲ್ಲ. ದೇವರ ಆಜ್ಞೆಗಳನ್ನ ಮೀರುವುದರಿಂದ ಎಂತ ಒಂದು ನಮ್ಮ ಜೀವಿತದಲ್ಲಿ, ನಮ್ಮ ಫ್ಯೂಚರ್ ಮೇಲೆ ಎಂತ ಒಂದು ಪ್ರತಿಬಿಂಬ ಅಂದ್ರೆ ಎಷ್ಟು ಅದರ ಮೇಲೆ ಪ್ರಭಾವ, ಇನ್ಫ್ಲುಯೆನ್ಸ್ ಆಗ್ತದೆ ಅನ್ನೋದು ಇವತ್ತು ನಮಗೆ ಗೊತ್ತಿಲ್ಲ. ಈಸಿಯಾಗಿ ಮಾಡ್ಬಿಡ್ತೇವೆ, ಪಾಪ ಈಸಿಯಾಗಿ ಮಾಡ್ತೇವೆ, ದೇವರ ನಿಯಮಗಳನ್ನ ಈಸಿಯಾಗಿ ಮೀರ್ತೇವೆ. ಆದ್ರೆ ಒಂದ್ ತಿಳ್ಕೊಡ್ರಿ, ಇವತ್ತು ನೀವೇನ್ ಮಾಡ್ತೀರಿ ಅದು ನಿಮ್ಮ ಭವಿಷ್ಯದಲ್ಲಿ ಬರ್ತದೆ. ಇವತ್ತು ನೀವೇನು ಬಿತ್ತುತ್ತೀರಿ ನಿಮ್ಮ ಭವಿಷ್ಯದಲ್ಲಿ ಅದನ್ನು ಕೊಯ್ತೀರಿ. ಇದು ಎಂದಿಗೂ ಬದಲಾಗದಿರುವ ನಿಯಮ. ಸೊ ಇಲ್ಲಿ ಏನಾಯ್ತು? ಅವನು ತನ್ನ ಹೃದಯವನ್ನ ಡಿವೈಡ್ ಮಾಡ್ಕೊಂಡ. ತನ್ನ ಹೃದಯದಲ್ಲಿ ದೇವರಿಗೆ ಕೊಡಬೇಕಾದ ಸ್ಥಾನವನ್ನ ಬೇರೆಯವರಿಗೆ ಕೊಟ್ಟ, ಲೋಕಕ್ಕೆ ಕೊಟ್ಟ, ಲೋಕದ ಜನರಿಗೆ ಕೊಟ್ಟ, ದೇವರಿಂದ ದೂರ ಹೋದ. ಇವತ್ತು ನನ್ನ ಪ್ರಶ್ನೆ, ನಿಮ್ಮ ಹೃದಯಗಳನ್ನ ಒಂದ್ಸರಿ ಕಣ್ಮುಚ್ಚಿ ಟೆಸ್ಟ್ ಮಾಡ್ಕೊಡ್ರಿ. ನಿಮ್ಮ ಹೃದಯ ಡಿವೈಡ್ ಆಗಿದೆಯಾ, ಅನ್ಡಿವೈಡ್ ಆಗಿದೆ? ವಿಭಾಗಿಸಲ್ಪಟ್ಟಿದೆಯೋ ಅಥವಾ ಕರ್ತನಿಗಾಗಿ ಮಾತ್ರ ಇದೆ? ಒಂದು ವೇಳೆ ನಿಮ್ಮ ಹೃದಯ ಸಹ ಇದೇ ಪ್ರಕಾರ ಲೋಕಕ್ಕೋಸ್ಕರ ವಿಭಾಗಿಸಲ್ಪಟ್ಟಿದ್ದರೆ, ಇದೇ ಮಾತು ದೇವರು ನಮಗೆ ಹೇಳ್ತಾರೆ, ನೀವು ಸಹ ನನ್ನ ನಿಬಂಧನೆಗಳೇನ್ ಮಾಡ್ತಾ ಇದ್ದೀರಾ?